ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತದ ಬಳಿಕ ಪಾಕಿಸ್ತಾನಕ್ಕೆ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ನೀರು ಬಂದ ಬಳಿಕ ಪಾಕ್ಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿರೋದು. ಭಾರತದಿಂದ ರಫ್ತು ಆಗ್ತಾ ಇದ್ದಂತ ತರಕಾರಿಯನ್ನ ಬಂದ್ ಮಾಡಲಾಗಿದೆ. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ರಫ್ತನ್ನ ನಿರ್ಬಂಧಿಸಲಾಗಿದೆ. ಪಾಕ್ಗೆ ಹೋಗ್ತಾ ಇದ್ದಂಥ ಮಸಾಲೆ ಪದಾರ್ಥಗಳಿಗೂ ಕೂಡ ಬ್ರೇಕ್ ಬಿದ್ದಿದೆ. ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇದ್ದಂಥ 55% ತರಕಾರಿಯನ್ನು ಬಂದ್ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ರಫ್ತನ್ನ ನಿಲ್ಲಿಸಿರುವಂಥ ಭಾರತ ಕೋಪದಲ್ಲಿ ಮೂಕು ಇಕ್ಕೊಂಡ್ರಂತೆ ಅಂತ ಅಂತಾರಲ್ಲ, ಹಾಗಾದಿ ಪಾಕಿಸ್ತಾನದವರಿಗೆ ಹೇಳಿ ಮಾಡಿಸ್ದಂಗಾಗಿದೆ. ಕೇವಲ ನೀರು ಮಾತ್ರ ಅಲ್ಲ, ಇದೀಗ ಎಲ್ಲದರಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಭಾರತದಿಂದ ರಫ್ತಾಗ್ತಾ ಇತ್ತಲ್ಲ, ಆ ಎಲ್ಲ ವಸ್ತುಗಳಲ್ಲಿ ಈಗ ಬಂದ್ ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ ಸಮಸ್ಯೆ ಅನ್ನೋದು ಈಗ ಉಲ್ಬಣಿಸುತ್ತೆ. ಭಾರತವು ಸಿಂಧೂ ನದಿ ನೀರು ಒಪ್ಪಂದ ಸ್ಥಗಿತಗೊಳಿಸಿದ್ದಕ್ಕೆ ಕೋಪದಲ್ಲಿ ನವದೆಹಲಿಯಿಂದ ಎಲ್ಲ ವ್ಯಾಪಾರ ಸಂಬಂಧವನ್ನು ಇಸ್ಲಾಮಾಬಾದ್ ಕಡಿತಗೊಳಿಸಿತ್ತು. ತಮ್ಮ ತಲೆಯ ಮೇಲೆ ತಾವೇ ಚಪ್ಪಟಿ ಕಲ್ಲನ್ನು ಎಳ್ಕೊಳ್ಳೋದು ಅಂದರೆ ಇದೆ. ಈಗ ಪಾಕಿಸ್ತಾನಕ್ಕೆ ಎಲ್ಲವೂ ಕೂಡ ಉಲ್ಟಾ ಹೊಡೆಯುವಂಥ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಪಾಕಿಸ್ತಾನ ಕೇವಲ ನೀರಿಗಾಗಿ ಅಲ್ಲ, ಈಗ ತರಕಾರಿ, ಔಷಧಿಗಾಗಿಯೂ ಕೂಡ ಹಾತೊರೆಯುವಂಥ ಸಾಧ್ಯತೆ ದಟ್ಟವಾಗಿದೆ. ಈಗ ನೋಡಿ, ಪಾಕಿಸ್ತಾನ ತಾನಾಗಿಯೇ ತಗಲಾಕೊಳ್ಳೋದು ಅಂತಂದರೆ ಇದೇನೆ. ಭಾರತ ಕೆಲವೊಂದಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದ ಹಾಗೇನೆ ನಾನೂ ಏನು ಕಮ್ಮಿ ಇಲ್ಲ ಅಂತ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತು. ಆ ನಿರ್ಧಾರಗಳು ಅವರಿಗೆ ಉಲ್ಟಾ ಹೊಡಿತಾ ಇದೆ. ಯಾಕಂದರೆ ಪಾಕಿಸ್ತಾನ ಕೇವಲ ನೀರಿಗಾಗಿ ಅಲ್ಲ, ಈಗ ಔಷಧಿ, ತರಕಾರಿ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸಮಸ್ಯೆನ ಎದುರಿಸಬೇಕಾಗುವುದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಭಾರತ ಮತ್ತು ಪಾಕಿಸ್ತಾನ ವ್ಯಾಪಾರ ಬಂಧವನ್ನು ಈಗಾಗಲೇ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಆದರೆ ಈ ವ್ಯಾಪಾರ ಸಂಬಂಧವೂ ಕೂಡ ಈಗ ಕಡಿತ ಆಗ್ತಾ ಇರುವಂಥದ್ದು. ಈಗ ಅವ್ರು ತೆಗೆದುಕೊಂಡಂಥ ನಿರ್ಧಾರ ಅವರಿಗೆ ಮುಳುವಾಗ್ತಾ ಇದೆ. ಯಾಕೆ ಅಂದರೆ ಈ ಪಾಕಿಸ್ತಾನದ ಔಷಧ ನಿಯಂತ್ರಣ ಪ್ರಾಧಿಕಾರ DRAP ಔಷಧ ಕೇಂದ್ರದ ಮೇಲಿನ ನಿರ್ಬಂಧಗಳ ಪರಿಣಾಮ ಕುರಿತು ಯಾವುದೇ ಔಪಚಾರಿಕ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಆದರೆ ಔಷಧಿಗಳ ಕೊರತೆ ಉಂಟಾಗದಂತೆ ತುರ್ತು ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ನಮ್ಮ ಔಷಧ ಅಗತ್ಯಗಳನ್ನು ಪೂರೈಸೋಕೆ ನಾವು ಪರ್ಯಾಯ ಮಾರ್ಗಗಳನ್ನು ನೋಡ್ತಾ ಇದ್ದೇವೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಔಷಧಿಗೆ ಸಮಸ್ಯೆ, ಒಂದು ಕಡೆಯಲ್ಲಿ ನೀರಿಗೆ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಟೊಮಾಟೊ, ಆಲೂಗಡ್ಡೆ ಸೇರಿದಂತೆ ಬೇರೆ ಬೇರೆ ಮಸಾಲ ಪದಾರ್ಥಗಳು, ಕಾಫಿ, ಟೀ ಪೌಡರ್ಗಳು ಎಲ್ಲದ್ರ ಮೇಲೂ ಕೂಡ ಈಗ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಎಲ್ಲ ಕಡೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ಹೊಡೆತ ಬೀಳುತ್ತೆ. ಈಗ ಅಷ್ಟು ಸುಲಭವಾಗಿ ನಾವು ಭಾರತದಿಂದ ಏನು ತಗೊಳ್ಳಲ್ಲ, ಭಾರತಕ್ಕೂ ನಮಗೂ ಆಗಲ್ಲ ಅಂದ ಲೆಕ್ಕಾಚಾರ ಅಲ್ಲ. ಇಲ್ಲಿ ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದಷ್ಟು ದ್ವಿಪಕ್ಷೀಯ ಒಪ್ಪಂದಗಳಿದೆ, ರಫ್ತಾಗೋದಿದೆ, ಎಲ್ಲವೂ ಕೂಡ ಕಡಿತ ಮಾಡಲಾಗ್ತಾ ಇದೆ. ಪಾಕಿಸ್ತಾನದವರು ಭಾರತದವ್ರನ್ನ ಕಂಡ್ರಾಗಲ್ಲ, ಅದು ಹಿಂದೂಸ್ತಾನಿಗಳದ್ದು ನಮಗೂ ಅವ್ರಿಗೂ ಆಗೋದೇ ಇಲ್ಲ. ಇಲ್ಲಿಂದ ಏನೇನು ರಫ್ತಾಗ್ತಿತ್ತು ಅಂತ ಕ್ಲೀನಾಗಿ ತಿಳ್ಕೊಬಿಡಿ. ಈಗ ಯಾವುದ್ಯಾವುದನ್ನು ಭಾರತದ ನೆಲದಲ್ಲಿ ಬೆಳೆದಿದ್ದನ್ನ ಪಡ್ಕೊಂಡಿದ್ರೋ, ಎಲ್ಲೆಲ್ಲಿಂದ ಏನೇನು ಹೋಗ್ತಾ ಇತ್ತೋ, ಈಗೆಲ್ಲವೂ ಕೂಡ ಕಡಿತ ಮಾಡೋದ್ರಿಂದ ಏನೇನು ಸಮಸ್ಯೆ ಆಗತ್ತೆ. ತುತ್ತು ಅನ್ನಕ್ಕೂ ಪರದಾಡಬೇಕಾದಂಥ ಪರಿಸ್ಥಿತಿ, ಹನಿ ಹನಿ ನೀರಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ, ವಿಪರೀತ ನೀರಿಂದ ಪ್ರವಾಹ ಸೃಷ್ಟಿಯಾಗುವಂಥ ಪರಿಸ್ಥಿತಿ, ಔಷಧಿಗಳಿಗೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಇದಿಷ್ಟು ಕೂಡ ಪಾಕ್ ಕುತಂತ್ರ ಬುದ್ಧಿಯನ್ನು ತೋರಿಸಿದ್ದಕ್ಕೆ ಎದುರಿಸಬೇಕಾದಂಥ ಸಮಸ್ಯೆಗಳು. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಈ ರಫ್ತನ್ನು ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಯಾವುದನ್ನು ಕೂಡ ಕಳಿಸೋದಿಲ್ಲ, ಎಲ್ಲವನ್ನ ಕೂಡ ಕಡಿತ ಮಾಡಲಾಗಿದೆ.